ಕರಾವಳಿಯಲ್ಲಿ ಪ್ರವಾಸೋದ್ಯಮದ ಪ್ರಯೋಗಗಳು ನಡೀತಲೇ ಇರುತ್ತೆ. ಇದೀಗ ಮಲ್ಪೆ ಮೀನುಗಾರಿಕಾ ಬಂದರಿನಲ್ಲಿ ಹಿನ್ನೀರು ಪ್ರದೇಶದ ಮೂಲಕ ಪ್ರವಾಸಿ ಬೋಟ್ಗಳ ಓಡಾಟಕ್ಕೆ ಅವಕಾಶವನ್ನು ನೀಡಲಾಗಿದೆ. ಮೀನುಗಾರಿಕೆ ನಡೆಸುವಂತಹ ಭಾರಿ ಗಾತ್ರದ ಯಾಂತ್ರೀಕೃತ ಬೋಟ್ಗಳ ನಡುವೆ ಪ್ರವಾಸಿ ಬೋಟ್ಗಳಿಗೆ ನಿಲ್ಲೋದಕ್ಕೆ ಅವಕಾಶವನ್ನು ನೀಡಿರೋದಕ್ಕೆ ಮೀನುಗಾರರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮಲ್ಪೆ ಮೀನುಗಾರಿಕಾ ಬಂದರಿನಲ್ಲಿ ದಿನದಿಂದ ದಿನಕ್ಕೆ ಬೋಟುಗಳ ಒತ್ತಡ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಅನೇಕ ದಶಕಗಳಿಂದಲೇ ಮೀನುಗಾರರು ನಮಗೆ ಹೆಚ್ಚುವರಿ ಜಾಗ ಬೇಕು ಅನ್ನುವಂಥ ಬೇಡಿಕೆಯನ್ನು ಇಡ್ತಾ ಬಂದಿದ್ದಾರೆ. ಇದರ ನಡುವೆ ಮೀನುಗಾರಿಕೆಗೆ ಮೀಸಲಿರುವಂಥ ಜಾಗದಲ್ಲಿ ಪ್ರವಾಸಿ ಬೋಟುಗಳಿಗೆ ಅನುಕೂಲ ಮಾಡಿಕೊಟ್ಟಿರುವಂಥದ್ದು ಮೀನುಗಾರರ ಆಕ್ರೋಶಕ್ಕೆ ಈಗ ಕಾರಣ ಆಗಿರುವಂಥದ್ದು. ನಾನು ಪಡುಕೆರೆ ಬ್ರಿಡ್ಜ್ ಮೇಲಿಂದ ನಿಮಗೊಂದು ದೃಶ್ಯವನ್ನು ತೋರಿಸ್ತಾ ಇದ್ದೇನೆ. ಇಲ್ಲಿ ಪ್ರವಾಸಿ ಬೋಟುಗಳು ನಿಂತಿರುವಂಥದ್ದನ್ನು ನೀವು ಗಮನಿಸಬಹುದು. ಅಂದರೆ ಪ್ರವಾಸೋದ್ಯಮ ದೃಷ್ಟಿಯಿಂದ ಪ್ರವಾಸಿಗರನ್ನು ಹಿನ್ನೀರಿನಲ್ಲಿ ಅಂದರೆ ಸಮುದ್ರ ಮತ್ತು ನದಿ ಸೇರುವ ಜಾಗದಲ್ಲಿ ಕರೆದುಕೊಂಡು ಹೋಗುವ ಪ್ರವಾಸಿ ಬೋಟುಗಳು ಇವು. ಆದರೆ ಈ ಬೋಟುಗಳ ಸಂಚಾರಕ್ಕೆ ಇಲ್ಲಿ ಅವಕಾಶ ಕೊಡಬಾರ್ದು, ಈ ಬೋಟುಗಳನ್ನು ಇಲ್ಲಿ ನಿಲ್ಲಿಸುವುದಕ್ಕೆ ಬಿಡಬಾರ್ದು ಅನ್ನುವಂಥ ಒತ್ತಾಯವನ್ನು ಮೀನುಗಾರ ಸಮುದಾಯ ಮಾಡ್ತಾ ಇದೆ. ಅದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂತಂದರೆ ಇದು ಮೀನುಗಾರಿಕೆಗೆ ಮೀಸಲಿರುವಂಥ ಸ್ಥಳ ಅಂತ. ಅಂದರೆ ಈಗಾಗಲೇ 1800ರಿಂದ ಸುಮಾರು 2000ದಷ್ಟು ಯಾಂತ್ರೀಕೃತ ಬೋಟುಗಳು ಇಲ್ಲಿ ಲಂಗರು ಹಾಕುತ್ತವೆ, ಅಂದರೆ ನಿಲುಗಡೆ ಆಗ್ತವೆ. ಸೊ ಮೀನುಗಾರಿಕೆಗೆ ಜಾಗ ಸಿಗ್ತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಈ ಜಾಗವನ್ನು ಪ್ರವಾಸೋದ್ಯಮಕ್ಕೆ ಬಳಸಿಕೊಳ್ಳುವುದು ಸರಿಯಲ್ಲ ಅನ್ನುವಂಥ ದೃಷ್ಟಿಯಿಂದ ಈಗಾಗಲೇ ಸ್ಥಳೀಯ ಶಾಸಕರಿಗೆ, ಜಿಲ್ಲಾಡಳಿತಕ್ಕೆ ಇಲ್ಲಿನ ಮೀನುಗಾರರು ಮನವಿಯನ್ನು ಕೊಟ್ಟಿರ್ತಾರೆ. ಇದರಿಂದ ಏನು ತೊಂದರೆ ಆಗ್ಬೋದು ಅಂತ ಅಂದರೆ ಮುಖ್ಯವಾಗಿ ಮೀನುಗಾರಿಕೆಗೆ ಹೋಗುವಂಥ ಬೋಟುಗಳು ನಿಲ್ಲುವ ಜಾಗ ಅನ್ನೋದು ಒಂದು. ಎರಡನೇದು, ಮೀನುಗಾರಿಕೆಗೆ ಅಂತ ಯಾಂತ್ರೀಕೃತ ಬೋಟುಗಳು ಸಮುದ್ರಕ್ಕೆ ಹೋಗುವುದು ಇದೇ ಮಾರ್ಗದಿಂದ, ಏನು ಹಿನ್ನೀರಿನ ಈ ಅಳಿವೆ ಬಾಗಿಲು ಪ್ರದೇಶ ನಮಗೆ ಕಾಣ್ತಾ ಇದೆ, ಇದೇ ಮಾರ್ಗದಿಂದ ದೊಡ್ಡ ದೊಡ್ಡ ಗಾತ್ರದ ಬೋಟುಗಳು ಓಡಾಡ್ತವೆ. ಒಂದು ಮೀನನ್ನು ತೆಗೆದುಕೊಂಡು ಬರುವಂಥ ಜಾಗವೂ ಇದೆ, ಮೀನುಗಾರಿಕೆಗೆ ಹೋಗುವಂಥ ಜಾಗವೂ ಕೂಡ ಇದೆ, ಮತ್ತು ಮೀನುಗಳನ್ನು ಖಾಲಿ ಮಾಡಿ ಬೋಟನ್ನು ಓಡಾಡಿಸುವಂಥ ಜಾಗವೂ ಕೂಡ ಇದೆ. ಅದರ ಜೊತೆಗೆ ನಾಡದೋಣಿಗಳು ಸಣ್ಣ ಪ್ರಮಾಣದ ಮೀನುಗಾರಿಕೆಯನ್ನು ನಡೆಸುವಂಥ ಜಾಗ ಕೂಡ ಇದೇ ಆಗಿದೆ. ಸೊ ಅಂಥ ಸಂದರ್ಭದಲ್ಲಿ ಈ ಪ್ರವಾಸಿ ಬೋಟುಗಳಿಗೆ ಸಂಚಾರದಿಂದ ನಮ್ಮ ಬೋಟಿನ ಸಂಚಾರಕ್ಕೆ ಅಡ್ಡಿಯಾಗುತ್ತೆ. ಒಂದು ವೇಳೆ ನಮ್ಮ ಬೋಟಿಗೆ ಈ ಬೋಟುಗಳು ಡಿಕ್ಕಿಯಾಗಿ ಏನಾದರೂ ಅವಘಡಗಳು ಸಂಭವಿಸಿದರೆ ಪ್ರವಾಸಿಗರಿಗೆ ತೊಂದರೆ ಆಗುತ್ತೆ, ಅವರ ಜೀವಹಾನಿ ಆಗುತ್ತೆ. ಆಗ ಅದರ ಒಂದು ಆರೋಪವನ್ನು ನಾವು ಹೊರಬೇಕಾಗುತ್ತೆ. ಇಂಥ ಆರೋಪಗಳು ನಮಗೆ ಬೇಡ. ಇದು ಮೀನುಗಾರಿಕೆಗೆ ಇರುವಂಥ ಜಾಗ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯಾಂತ್ರಿಕೃತ ಬೋಟುಗಳಿಗೆ ನಿಲುಗಡೆಗೆ ಈ ಜಾಗ ಬೇಕಾಗುತ್ತೆ. ನಮಗೆ ನಮ್ಮ ಜಾಗ ಸಾಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಪ್ರವಾಸೋದ್ಯಮಕ್ಕೆ ಈ ಜಾಗವನ್ನು ಕೊಡುವುದು ಸರಿಯಲ್ಲ. ಸೊ ಕೊಟ್ಟಿರುವಂಥ ಅನುಮತಿಯನ್ನು ವಾಪಸ್ಸು ಪಡಿಬೇಕು ಅಂತ ಪ್ರವಾಸೋದ್ಯಮ ಇಲಾಖೆಗೂ ಕೂಡ ಮೀನುಗಾರರು ಒತ್ತಾಯವನ್ನು ಮಾಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಸತ್ಯ ಕೂಡ ಹೌದು. ಮೀನುಗಾರಿಕೆಗೆ ಮೀಸಲಿರುವಂಥ ಜಾಗ ಮಳೆಗಾಲ ಬಂದರೆ ಈಗ ನಮಗೇನು ಸ್ವಲ್ಪ ನೀರಿನ ಜಾಗ ಕಾಣುತ್ತೆ, ಅಲ್ಲೆಲ್ಲ ಬೋಟುಗಳು ಬಂದು ನಿಲ್ಲುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಅಪಾಯಕಾರಿ ಆಗ್ಬೋದು, ಪ್ರವಾಸಿ ಬೋಟುಗಳ ಸಂಚಾರ ಅನ್ನುವಂಥದ್ದು ಅಪಾಯಕಾರಿ ಆಗ್ಬೋದು ಅನ್ನುವಂಥ ದೃಷ್ಟಿಯಿಂದ ಈ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಸೊ ಜಿಲ್ಲಾಡಳಿತ ಇದಕ್ಕೆ ಯಾವ ರೀತಿ ಸ್ಪಂದಿಸುತ್ತೆ, ಪ್ರವಾಸೋದ್ಯಮ ಇಲಾಖೆ ಇದಕ್ಕೆ ಸ್ಪಂದಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಪ್ರವಾಸೋದ್ಯಮ ನಡೆಸೋದಕ್ಕೆ ಬೇಕಷ್ಟು ಬೇರೆ ಜಾಗಗಳಿವೆ, ಬೇರೆ ಹಿನ್ನೀರು ಪ್ರದೇಶಗಳಿವೆ. ಭಾಳ ಸೂಕ್ಷ್ಮ ಅಂತ ಕರೆಸ್ಕೊಳ್ಳುವಂಥ ಮಲ್ಪೆ ಬಂದರು ಆಸುಪಾಸಿನ ಅಳಿವೆ ಬಾಗಿಲು ಪ್ರದೇಶವನ್ನು ಇದಕ್ಕೆ ಬಳಸಿಕೊಳ್ಳೋದು ಸರಿಯಲ್ಲ ಅನ್ನುವಂಥದ್ದು ಮೀನುಗಾರರ ಅಭಿಪ್ರಾಯ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.